ನೆಗಡಿ ಆದ್ರೆ ಹಾಡೋದಿಕ್ಕೆ ತೊಂದ್ರೆ ಆಗತ್ತೆ ಅಂತಲ್ವಾ ಅಖಿಲ್ ಅವ್ರಿಗೆ ಕೋಪ ಬಂದಿದ್ದು. ನನ್ ಕಷ್ಟ ನೋಡಿ ಅಲ್ವಾ ಅಖಿಲ್ ಅವ್ರಿಗೆ ಕೋಪ ಬಂದಿದ್ದು. ಅಂದ್ರೆ ನನ್ ಮೇಲಿರೋ ಪ್ರೀತಿಗೆ ಅಲ್ವಾ ಕೋಪ ಬಂದಿದ್ದು. ಪ್ರೀತಿ ಹೆಚ್ಚಾದ್ರೆ ಪ್ರೀತಿಸೋರ್ ಮೇಲ್ ಕೂಡ ಹೀಗೆ ಕೋಪ ಬರತ್ತೇನೋ. ಮತ್ತೆ ನಾನು ಅಖಿಲ್ ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೊಂಡೆ ಅಂದ್ರೆ ನನ್ಗೂ ಕೂಡ ಅಖಿಲ್ ಅವ್ರ ಮೇಲೆ ನನ್ನಿಂದ ಕೋಪ ಬಂದಿರೋ ಅಖಿಲ್ ಅವ್ರಿಗೆ ನಾನೇ ಕೋಪ ಕಡಿಮೆ ಮಾಡಿಸ್ಬೇಕು. ಫೋನ್ ಮಾಡಿ ಮಾತಾಡ್ತೀನಿ. ಶ್ಯಾಮ, ನಿನಗ್ ನೆಗಡಿ ಆಗಿದ್ಯಂತಲ್ಲ? ಯಾರು ಹೇಳಿದ್ದಕ್ಕ? ನೀನ್ ಹೇಳ್ದೆ ಇದ್ರು ನನ್ ಮೈದ್ನಲ್ಲಿ ನನ್ಗೆ ಹೇಳಿದಾನೆ. ನೀನೀಗ ಹಬೆ ತಗೋಬೇಕು ಅಂತ ಆರ್ಡರ್ ಮಾಡಿದಾನೆ. ಅರ್ಧ ಗಂಟೆಲಿ ನೆಗಡಿ ಎಲ್ಲ ಓಡ್ ಹೋಗ್ಬೇಕು ಅಂತ ಅಂದಿದ್ದಾನೆ. ಸರಿಯಾಗಿ ಹಬೆ ತಗೊಂಡು ಬೇಗ ನೆಗಡಿನ ಹೋಗಿಸ್ಕೋತಾಯಿ. ಇಲ್ದೆ ಹೋದ್ರೆ ನಿನ್ ಗಂಡ ಮನೆ ಎಲ್ಲ ತಲೆ ಕೆಳಗ್ ಮಾಡ್ಬಿಡ್ತಾನಷ್ಟೆ. ಸರಿ ಅಕ್ಕ. ವೈದೇಹಿ ಅಕ್ಕಂಗ್ ಫೋನ್ ಮಾಡಿ ನಾನು ಹಬೆ ತಗೊಳ್ಳೋ ಹಾಗೆ ಮಾಡೋದಿಕ್ಕೋಸ್ಕರನೇ ನಾನು ಹೇಳೋದ್ನು ಕೇಳಿಸ್ಕೊಳ್ದೆ ಫೋನ್ ಕಟ್ ಮಾಡಿದ್ದಾರೆ ಅಖಿಲ್ ಅವರು. ನನ್ ಪ್ರೀತಿ ಗಂಡ. ನಿಜವಾಗ್ಲೂ ಅಷ್ಟೊಂದು ಪ್ರೀತಿನಾ? ಹಲೋ ರೀ. ಹಬೆ ತಗೊಂಡಿಯಾ ಶ್ಯಾಮ? ನೀವಿಲ್ಲೇ ಇದ್ದು ನಂಗ್ ಹಬೆ ಕೊಡ್ಸಿದ್ರಲ್ಲ. ನಾನಲ್ಲೇ ಇದ್ ಕೊಡ್ಸ್ದೆ ಅಂದ್ರೇನು? ಸುಮ್ನೆ ಹೇಳ್ದೆ ಬಿಡಿ. ನೀವಿಲ್ಲಿಲ್ದೇ ಇದ್ರು ಅಲ್ಲಿಂದಾನೆ ಹಬೆ ತಗೊಳ್ಳೋ ಹಾಗೆ ನೀವ್ ಮಾಡಿದ್ರಲ್ಲ. ಓ, ವೈದೇಹಿ ಅತ್ತಿಗೆಗೆ ಫೋನ್ ಮಾಡ್ದೆ ಅಂತನಾ? ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸಾ? ಯಾಕೆ? ನನ್ ಬಗ್ಗೆ ಇಷ್ಟು ಕೇರ್ ತಗೊಂಡಿದ್ದಕ್ಕೆ. ಅದು ನನ್ ಜವಾಬ್ದಾರಿ. ಸರಿ ಸರಿ, ನೀನ್ ಬೇಗ ಹಬೆ ತಗೋ. ಸರಿ ರೀ, ತಗೋತೀನಿ. ಸರಿ, ಆಮೇಲೆ ಮಾಡ್ತೀನಿ. ಇದಕ್ಕೆ ನೀವ್ ಯಾರ ಸಲಹೆನೂ ತಗೋಬೇಕಾಗಿಲ್ಲ. ಆಲ್ ದ ಬೆಸ್ಟ್ ಕೃಷ್ಣ ಅವರೇ. ಥ್ಯಾಂಕ್ ಯು ಕೃಷ್ಣ ತುಳಸಿ ಅವರೇ. ಪ್ರೀತಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಫ್ ಯು ಡೋಂಟ್ ಮೈಂಡ್, ಇನ್ನೊಂದು ಕ್ವೆಶ್ಚನ್. ಹಾ, ಕೇಳಿ. ನಿಮ್ಗೆ ಮದ್ವೆ ಆಗಿದ್ಯಾ? ಹಾ, ಆಗಿದೆ. ನಿಮ್ ಗಂಡ ತುಂಬಾ ಅದೃಷ್ಟವಂತ ಕಣ್ರಿ. ಯಾವಾಗ್ಲೂ ನಿಮ್ ಮಾತು ಹಾಡು ಕೇಳ್ತಾ ಎಂಜಾಯ್ ಮಾಡ್ತಿರ್ತಾರಲ್ಲ, ಅದಕ್ಕೆ. ಇದು ಅವರ ಅದೃಷ್ಟ ಅಲ್ಲ, ಅಷ್ಟು ಒಳ್ಳೆ ಮನ್ಸಿರೋ ಮನುಷ್ಯ ನನಗೆ ಗಂಡ ಆಗಿ ಸಿಕ್ಕಿದ್ದು ನನ್ನ ಅದೃಷ್ಟ. ನಿಮ್ ಗಂಡ ಅಂದ್ರೆ ನಿಮಗೆ ಅಷ್ಟೊಂದು ಇಷ್ಟನಾ? ನಿಮ್ ಹಾಗೆ ಸಮುದ್ರ ಆಕಾಶಕ್ಕೆ ಹೋಲ್ಸಿ ಹೇಳಕ್ಕೆ ಬರಲ್ಲ. ಅವ್ರ ದೂರ ಇದ್ರು ಪ್ರತಿ ಕ್ಷಣ ನನ್ನ ಹತ್ರನೇ ಇದ್ದು ನನ್ನ ಚಿಕ್ಕ ಮಗು ಹಾಗೆ, ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಿರೋ ಹಾಗೆ ನನ್ಗನ್ಸುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ
ನನ್ಗಿಂತ ಅವ್ರಂದ್ರೇನೆ ನಂಗೆ ತುಂಬಾ ಇಷ್ಟ. ಅಪ್ಪಾ, ಇವಳು ಗೋಳ್ ಕೇಳಕ್ಕಾಗ್ದೆ ಸಾಯ್ತಾ ಇದ್ದೀನಿ. ಕಾಲ್ ಡಿಸ್ಕನೆಕ್ಟ್ ಆದ್ರೂ ಆಗ್ಬಾರ್ದಾ? ಛೇ. ಹಲೋ ಆನಂದ್, ಗುಡ್ ಮಾರ್ನಿಂಗ್ ಅಪ್ಪ. ವೆರಿ ಗುಡ್ ಮಾರ್ನಿಂಗ್ ಮಿಸ್ಟರ್ ಅನಂತ. ಏನು ಬೆಳಗ್ಗೆನೆ ನನ್ನ ಮೇಲೆ ದಯ ಬಂದಿದೆ, ಫೋನ್ ಮಾಡಿದೀಯಾ? ದಯೆ ಬಂದಿದ್ದು ನಿನ್ ಮೇಲಲ್ಲ, ನಿನ್ FM ಸ್ಟೇಷನ್ ಮೇಲೆ. ಅದಕ್ಕೆ ನಿನ್ ಫೋನ್ ಮಾಡಿದ್ದು. FM ಸ್ಟೇಷನ್ ಮೇಲ? ಹೌದು ಕಣೋ. ನಿಮ್ FM ಅಲ್ಲಿ ಬಂದ ಕೃಷ್ಣ ತುಳಸಿ ಹಾಡ್ ಕೇಳಿ ನಿನಗ್ ಫೋನ್ ಮಾಡ್ಬೇಕು ಅನ್ಸ್ತು ಕಣೋ. ಹೌದಾ? ಹೌದು ಕಣೋ. ಆ ಕೃಷ್ಣ ತುಳಸಿ ಯಾರೋ ಏನೋ ತುಂಬಾ ಚೆನ್ನಾಗಿ ಹಾಡ್ತಾಳೆ. ಅವಳು ಹಾಡ್ ಕೇಳ್ತಿದ್ರೆ ಕಿವಿಗ್ ತುಂಬಾ ಇಂಪಾಗಿರುತ್ತೆ. ಹೌದು. ಎಷ್ಟೋ ಪುಣ್ಯ ಮಾಡದೆ ಇದ್ರೆ ಅಷ್ಟೊಳ್ಳೆ ಧ್ವನಿನ ವರವಾಗಿ ಕೊಡೋಲ್ಲ ದೇವ್ರು. ಅದೆಲ್ಲ ನಮ್ಮ ಕೃಷ್ಣ ತುಳಸಿ ಮಾಡಿರೋ ಪುಣ್ಯ. ಅವ್ರ ಹೆತ್ತ ತಂದೆ ತಾಯಿ ಅದೃಷ್ಟವಂತರು. ಆ ಅದೃಷ್ಟ ತಂದೆ ತಾಯಿದ್ ಮಾತ್ರ ಅಲ್ಲ ಕಣೋ, ಅತ್ತೆ ಮಾವಂದು ಕೂಡ. ನಿಜ ಕಣೋ, ಅವ್ರ ಅದೃಷ್ಟ ಕೂಡ. ಏಯ್, ನಿಜ ಹೇಳ್ಬೇಕು ಅಂದ್ರೆ ತಂದೆ ತಾಯಿಗಿಂತ ಅತ್ತೆ ಮಾವಂದ್ರೆ ಅದೃಷ್ಟವಂತರು ಕಾಣೋ. ಹೌದಾ? ಅದ್ಯಾಕೆ? ಯಾಕೆ ಅಂತ ಕೇಳ್ತಿಯಲ್ಲೋ, ಆ ಕೃಷ್ಣ ತುಳಸಿ ಮದ್ವೆ ಆಗೋರ್ಗು ಮಾತ್ರ ಹೆತ್ತವ್ರ ಮನೇಲಿ ಇರ್ತಾಳೆ, ಆಮೇಲೆ ಅತ್ತೆ ಮನೇಲಿ ತಾನೇ ಇರೋದು. ಅದಕ್ಕೆ ಕಣೋ, ಅತ್ತೆ ಮನೆಯವರೇ ಹೆಚ್ಚು ಅದೃಷ್ಟವಂತರು ಅಂತೀನಿ. ಕರೆಕ್ಟ್ ಕಣೋ, ನೀನ್ ಹೇಳ್ದ ಹಾಗೆ ನಮ್ಮ ಕೃಷ್ಣ ತುಳಸಿ ವಿಷಯದಲ್ಲಿ ಹುಟ್ಟಿದ ಮನೆಗಿಂತ ಅತ್ತೆ ಮನೆಯವ್ರನ್ನೇ ತುಂಬಾ ಅದೃಷ್ಟವಂತರು. ಥ್ಯಾಂಕ್ಸ್ ಕಣೋ. ಅದೇನು ಕೃಷ್ಣ ತುಳಸಿ ತವ್ರ ಮನೆಗಿಂತ ಅತ್ತೆ ಮನೆಯವ್ರೆ ಹೆಚ್ಚು ಅದೃಷ್ಟವಂತು ಅಂದ್ರೆ ನೀನ್ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಆ ಕೃಷ್ಣ ತುಳಸಿ ಏನೋ ನಿಮ್ಮನೆ ಸೊಸೆ ಹಾಗೆ. ಆದಂಗೆ ಏನ್ ಬಂತು, ಆ ಕೃಷ್ಣ ತುಳಸಿ ನಿಜವಾಗ್ಲೂ ನಮ್ಮನೆ ಸೊಸೆನೆ. ಮಾತಾಡಪ್ಪ, ನೀನ್ ಯಾಕೆ ಥ್ಯಾಂಕ್ಸ್ ಹೇಳಿದ್ದು? ಯಾಕೆ ಅಂದ್ರೆ ಕೃಷ್ಣ ತುಳಸಿ ತವ್ರ ಮನೆಗಿಂತಲೂ ಅತ್ತೆ ಮನೆಯವರು ಅದೃಷ್ಟವಂತರು ಅಂತ ನಾನ್ ಹೇಳಿದ ಮಾತನ್ನ ನೀನ್ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ದೆ ಅನ್ಕೋ. ನೋಡೋಣಂತ, ನಾನ್ ನಿನ್ಗೊಂದು ಫ್ರೀ ಅಡ್ವೈಸ್ ಕೊಡ್ಲಾ? ಫ್ರೀ ತಾನೇ, ಫೀಸ್ ಏನ್ ತಗೊಳ್ಳಲ್ವಲ್ಲ, ಕೊಡು ಕೊಡು. ಏನಿಲ್ಲ ಕಣ, ಕೃಷ್ಣ ತುಳಸಿ ಅಂತ ಒಳ್ಳೆ ಸಿಂಗರ್ನ ನಿಮ್ಮ ಕಾಂಪಿಟೇಟರ್ಸ್ ಯಾರಾದ್ರೂ ಅವ್ರ FM ಸ್ಟೇಷನ್ಗೆ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ನೋಡೋ, ನೀನ್ ಎಂತ ಪರಿಸ್ಥಿತಿ ಬಂದ್ರು ಆ ಕೃಷ್ಣ ತುಳಸಿನ ಮಾತ್ರ ಬಿಡಬಾರ್ದು. ಅವಳಿಗೆ ಬೇಕಾದಷ್ಟು ಸಂಬಳ ಕೊಡು, ಅವಳಿಗೆ ಯಾವ ತೊಂದರೆ ಬರ್ದೇ ಇರೋ ಹಾಗೆ ನೋಡ್ಕೋ. ಓಕೆ ಅಪ್ಪ, ನೀನ್ ಹೇಳ್ದ ಹಾಗೆ ಮಾಡ್ತೀನಿ. ಅಲ್ದೆ ಅಷ್ಟು ಟ್ಯಾಲೆಂಟ್ ಇರೋ ಪರ್ಸನ್ನ ನಾನ್ಯಾಕೆ ಬಿಟ್ಕೊಡ್ತೀನಿ? ಥ್ಯಾಂಕ್ಸ್ ಕಣೋ. ಮತ್ತ್ಯಾಕೆ ಥ್ಯಾಂಕ್ಸ್ ಹೇಳ್ತೀಯೋ? ಮತ್ತೆ ಅದಕ್ಕೆ ಕೃಷ್ಣ ತುಳಸಿ ವಿಷಯದಲ್ಲಿ ನನ್ನ ಮಾತಿಗೆ ನೀನು ಓಕೆ ಅಂದಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಶ್ಯಾಮ, ನಾನೇನಷ್ಟು ನೀಚ್ ಹೆಂಗ್ಸಲ್ಲ. ನಿನ್ನನ್ನ ಕಿಡ್ನಾಪ್ ಮಾಡಿಸಿದ್ದು ನಾನಲ್ಲ. ಅದಕ್ಕೂ ನನ್ಗೂ ಯಾವ ರೀತಿನೂ ಸಂಬಂಧ ಇಲ್ಲ. ಮಾತಾಡ್ಬೇಡ. ನೀನ್ ಹೇಳ್ತಿರೋದು ನಿಜಾನೋ ಅಲ್ವೋ ಅಂತ ತಿಳ್ಕೊಳ್ದಿರೋಷ್ಟು ದಡ್ಡಿ ನಾನಲ್ಲ. ಆ ಕಿಡ್ನಾಪ್ ನೀನೇ ಮಾಡ್ಸಿದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡಿ, ಸಹನೆಗೂ ಒಂದು ಮಿತಿ ಇರತ್ತೆ. ನೀವು ನನ್ಗಿರೋ ಸಹನೆನ ಇನ್ನೂ ಪರೀಕ್ಷೆ ಮಾಡಕ್ಕೆ ನೋಡ್ಬೇಡಿ, ಇನ್ನೂ ಜಾಸ್ತಿ ಮಾಡ್ಬೇಡಿ. ಅದು ನಿಮ್ಗೆ ಒಳ್ಳೇದಲ್ಲ. ನಿಮ್ಗೆ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಯಾವತ್ತೂ ನನ್ಗೆ ಹಾಡು ಅಂತ ಕೇಳ್ಬೇಡಿ. ನಾನ್ ನಿಮ್ಗೋಸ್ಕರ ಹಾಡೋದಿಲ್ಲ ಅಂದ್ರೆ ಹಾಡೋದಿಲ್ಲ. ನಿಮ್ಗಷ್ಟೇ ಅಲ್ಲ, ನಿಮ್ ಹಾಗೆ ಯುಗೇಂದರ್ ಅವ್ರಿಗೂ ಹಾಡಲ್ಲ ಅಂತ ಹೇಳಿದೀನಿ. ನಿಮ್ಗೆ ಒಂದ್ ಸಮಸ್ಯೆ ದೂರ ಆಗಿದ್ದಕ್ಕೆ ಖುಷಿ ಪಡಿ. ಹೋಗಿ ಕೆಲ್ಸ ನೋಡ್ಕೊಳ್ಳಿ. ನಿಮಗೆ ಕೊಟ್ಟಿರೋ ಪ್ರಪೋಸಲ್ ಕಾಸ್ಟ್ ಅಷ್ಟೇ ಅಲ್ಲ, ಅದಕ್ಕೆ ಡಬಲ್ ಕೊಟ್ಟರು ಕೂಡ ನಿಮ್ಮ ಕಂಪನಿಗೆ ನಮ್ಮ ಪ್ರಾಡಕ್ಟ್ ಕೊಡಲ್ಲ. ಯು ಕ್ಯಾನ್ ಗೋ ನೌ. ಇದು ನಿಮ್ ಬೆಂಗಳೂರಲ್ಲ, ಕಲ್ಕತ್ತಾ.
ಇಲ್ಲಿ ನೀವು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೆ ಅದು ನಾನು ಫಿಕ್ಸ್ ಮಾಡೋ ರೇಟ್ಗೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಮಾತ್ರ ಆಗುತ್ತೆ. ಅವ್ರ ಹತ್ರ ಏನಕ್ಕೆ ಸರ್ ಜಗಳ? ಅವರೊಬ್ರು ಫೂಲ್ ಅಷ್ಟೇ. ಫೂಲ್ಸ್ ಜೊತೆ ಸೇರಿ ಕೆಲಸ ಮಾಡೋದಕ್ಕೆ ನಮ್ಗಿಷ್ಟ ಇಲ್ಲ ಸರ್. ಸರ್, ನೀವು ಕೊಟ್ಟಿರೋ ಪ್ರಪೋಸಲ್ ಲಿಸ್ಟ್ ನಾನು ನೋಡಿದ್ದೀನಿ. ಅದು ನನಗೆ ಸರಿ ಅಂತಾನೆ ಅನ್ಸಿದೆ. ಅದು ಅಲ್ಲದೆ ನಾನು ನಿಮ್ಮ ಕಂಪನಿ ಬಗ್ಗೆ ತುಂಬಾ ವಿಷಯ ಕೇಳಿದ್ದೀನಿ. ನನಗೆ ನಿಮ್ಮ ಪ್ರಪೋಸಲ್ ಓಕೆ ಸರ್. ಇದೇನ್ ಕೃಷ್ಣ ಹೀಗಾಯ್ತು? ಅಖಿಲ್ ಅವರು ಕ್ಷೇಮವಾಗಿ ಮನೆಗ್ ತಿರುಗ್ ಬರೋ ಹಾಗೆ ಮಾಡು ಅಂತ ಬೇಡ್ಕೊಂಡ್ರೆ ಈಗ ಅಪಶಕನ ಯಾಕಾಯ್ತು? ಅಖಿಲ್ ಅವ್ರಿಗೆ ಯಾವ ಅಪಾಯನೂ ಆಗಲ್ಲ ಅಲ್ವಾ? ಯಾಕೋ ಅಖಿಲ್, ಇನ್ನೂ ಮಲಗಿಲ್ವಾ? ಇಲ್ಲ ಅಣ್ಣ. ಇನ್ನೂ ಮೀಟಿಂಗ್ ಅಲ್ಲದ ವಿಷಯನ ಯೋಚಿಸ್ತಿದ್ಯಾ? ಅಷ್ಟಕ್ಕೂ ನಮ್ಮ ಕಂಪನಿಗೆ ಸಂಬಂಧಪಟ್ಟಿರೋ ಇಂಟರ್ನಲ್ ಮ್ಯಾಟರ್ಸ್ ನಮ್ಮ ಆಡಿಟರ್ಸಿಗೆ ಬಿಟ್ಟರೆ ಇನ್ಯಾರಿಗೂ ತಿಳಿದೇ ಇರೋ ವಿಷಯ ನಮ್ಮ ಪರ್ಮಿಷನ್ ಇಲ್ದಂಗೆ ಅವ್ರ ಕೈಗೆ ಹೇಗೆ ಹೋಯ್ತು ಅಣ್ಣ? ಹೇಗೆ ಹೋಯ್ತೋ ಏನೋ ಗೊತ್ತಿಲ್ಲ. ಅವ್ರ ಜೊತೆ ನೀನು ಹಾಗೆ ಮಾತಾಡಬಾರ್ದಾಗಿತ್ತು ಕಣೋ. ಎಷ್ಟಾದರೂ ಇದು ಅವ್ರ ಪ್ರಪೋಸಲ್ ಅಲ್ವಾ? ಯಾರ ಪ್ಲೇಸ್ ಆದರೆ ಏನು ಅಣ್ಣ? ನಮ್ಮ ಪ್ರಾಡಕ್ಟ್ಗೆ ಅವ್ರ ರೇಟ್ ಫಿಕ್ಸ್ ಮಾಡ್ತೀನಿ ಅಂತಾರಲ್ಲ. ನಾಳೆ ಇವರೇ ಬಂದು ಬೆಂಗಳೂರಲ್ಲಿ ಬಿಸ್ನೆಸ್ ಪ್ರಪೋಸಲ್ ಕೊಟ್ಟರೆ ನಮ್ಗಿಷ್ಟ ಬಂದ ಹಾಗೆ ರೇಟ್ ಫಿಕ್ಸ್ ಮಾಡ್ತೀನಿ ಅಂದರೆ ಅವ್ರು ಒಪ್ಕೋತಾರ? ನಮ್ಮ ಪ್ರಾಡಕ್ಟ್ ದೇಶ ದಾಟಿ ಸೇಲ್ ಆಗ್ತಿದೆ ಅಂದರೆ ಅದ್ರ ಹಿಂದಿರೋ ಕಷ್ಟ ಏನೋ ನಿನಗೆ ಗೊತ್ತಿಲ್ವಾ ಅಣ್ಣ? ಇನ್ನ ವಿಷಯ ಬಿಟ್ಬಿಡೋ. ಅವರೊಬ್ರು ಡೀಲರ್ಶಿಪ್ನ ಕ್ಯಾನ್ಸಲ್ ಮಾಡಿದ್ರೇನು? ಬೇರೆ ಡೀಲರ್ಸ್ ಎಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರಲ್ವಾ? ಆಗ್ಲೇ ಲೇಟ್ ಆಗಿದೆ, ನಾನು ಮಲ್ಕೋತೀನಿ. ತಗೋ. ಛೇ, ಈ ಮೂಡಿಂದ ಆಚೆ ಬರಬೇಕು ಅಂದರೆ ಶ್ಯಾಮಗೆ ಫೋನ್ ಮಾಡಿ ಮಾತಾಡಬೇಕು. ಶ್ಯಾಮ, ಅಮ್ಮ ಶ್ಯಾಮ, ಮಾವ, ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ವೇನಮ್ಮ? ನಿದ್ದೆ ಬಂದಿಲ್ಲ ಮಾವ. ಕಣ್ ಮುಚ್ಚಿದ್ರು ಕಣ್ ಬಿಟ್ರು ಅವರೇ ಕಾಣಿಸ್ತಿದ್ದಾರೆ. ಹಾಸ್ಪಿಟ್ಲಲ್ಲಿ ಹೇಗಿದ್ದಾರೋ ಏನೋ ಅಂತ ತುಂಬಾ ಭಯ ಆಗ್ತಿದೆ ಮಾವ. ಅವನ ಬಗ್ಗೆ ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲಮ್ಮ. ನಾನು ಫೋನ್ ಮಾಡಿ ಡಾಕ್ಟರ್ ಹತ್ರನೂ ಮಾತಾಡಿದ್ದೀನಿ. ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದ್ಸಲ ಅವನ ಹತ್ರನೂ ಮಾತಾಡ್ಬೇಕು ಅನ್ಕೊಂಡಮ್ಮ. ಆದ್ರೆ ಈ ಟೈಮಲ್ಲಿ ಫೋನ್ ಕಾಲ್ ಅಲೋ ಮಾಡಲ್ವಂತೆ. ಅದಕ್ಕೆ ಅಖಿಲ್ ಜೊತೆ ಮಾತಾಡೋಕ್ಕಾಗ್ಲಿಲ್ಲ. ಹಾ, ನೀನ್ FM ಸ್ಟೇಷನ್ಗೆ ಹೋಗಿ ನಿನ್ ಕೆಲಸ ಪೂರ್ತಿ ಮಾಡ್ಕೊಂಡು ಬರೋಷ್ಟರಲ್ಲಿ ಅವ್ರ ಮನೇಲಿರ್ತಾರಮ್ಮ. ಇವತ್ ನನ್ಗೆ FM ಸ್ಟೇಷನ್ಗೆ ಹೋಗಕ್ಕೆ ಯಾಕೋ ಮನ್ಸೇ ಇಲ್ಲ ಮಾವ. ಹೋದ್ರು ಹಾಡಕ್ಕಾಗಲ್ಲ ಅಂತ ಅನ್ಸ್ತಿದೆ. ಹಾಗಂದ್ರೆ ಹೇಗಮ್ಮ? ನಾವ್ ಎಂತ ಪರಿಸ್ಥಿತಿಲಿದ್ರೂ
ನಮ್ ಡ್ಯೂಟಿ ಬಗ್ಗೆ ಅಲಕ್ಷ್ಯ ತೋರಿಸಬಾರ್ದು ಅಂತ ಅಖಿಲ್ ಹೇಳ್ತಾ ಇರ್ತಾನಲ್ಲಮ್ಮ. ಶ್ಯಾಮ, ನಾವು ಎಂಥ ಕಷ್ಟದ ಪರಿಸ್ಥಿತಿಲಿದ್ರು, ಯಾವ ರೀತಿ ಕ್ಲಿಷ್ಟ ಪರಿಸ್ಥಿತಿಲಿದ್ರು ನಮ್ ಕೆಲ್ಸ ಮಾತ್ರ ಅಲಕ್ಷ್ಯ ಮಾಡಬಾರ್ದು. ವರ್ಕ್ ಇಸ್ ವರ್ಷಿಪ್. ಸರಿ ರೀ, ನನ್ ಕೆಲ್ಸದ ವಿಷಯದಲ್ಲಿ ನಾನ್ ಯಾವತ್ತೂ ಅಲಕ್ಷ್ಯ ಮಾಡಲ್ಲ. ನಿಜಾನೇ ಮಾವ, ಅವ್ರು ಯಾವಾಗ್ಲೂ ಇದೇ ಮಾತನ್ನ ಹೇಳ್ತಿರ್ತಾರೆ. ಹಾ, ಅವನ್ ಮಾತಿಗೆ ನೀನ್ ಬೆಲೆ ಕೊಡ್ಬೇಕು ಅಂದ್ರೆ ನೀನ್ ಡ್ಯೂಟಿಗೆ ಹೋಗ್ಬೇಕು ತಾನೆ. ಸರಿ ಮಾವ, ಹೊರಡ್ತೀನಿ. FM ಇಂದಾನೆ ಫೋನ್ ಮಾವ. ಮಾತಾಡಮ್ಮ. ಹಲೋ, ನಮಸ್ತೆ ಮೇಡಮ್. ಹಾ ನಮಸ್ತೆ. ಹೇಳಿ ಮೇಡಮ್. ಇವತ್ತು 7:30ಗೆ ಮೀಟಿಂಗ್ ಇದೆ. ಸ್ಟಾಫ್ ಎಲ್ಲರೂ ಅಟೆಂಡ್ ಆಗ್ಬೇಕು. 7:30ಗಾ? ಹೌದು, 7:30ಗೆ ಶಾರ್ಪ್ ಆಗಿ 7:30ಗೆ. ಸಿರಿದೇವಿಯನು ಶಂಖ ಚಕ್ರಗಳನ್ನು ಧರಿಸದೆಯೇ ಬಂದೆ ನೀನು, ಪರಿವಾರಗಳನ್ನು ಕರೆಯದೆ ಥಟ್ಟನೆದ್ದು ಬಂದೆ ನೀನು, ಆಕರ್ಣಾಂಕಿತ ಧಮ್ಮೆಲ್ಲವ ಮುಟ್ಟದೆ ಬಂದೆ ನೀನು, ಶ್ರೀಲಕ್ಷ್ಮೀ ವಕ್ಷಾಚ್ಛಾದಿತ ಚೇಲಾಂಚಲಚ್ಯುತನಾಗಿ ಬಂದೆ ನೀನು, ಗಜೇಂದ್ರ ರಕ್ಷಣೆಗೂಡಿ ಬಂದೆ ನೀನು. ಕರುಣಾ ಸಮುದ್ರನೇ ನೀನು, ಕರುಣಾ ಸಮುದ್ರನೇ ನೀನು, ನಿನ್ನ ಭಕ್ತರನ್ನು ಕಾಯುವವನು, ಕರುಣಾ ಸಮುದ್ರನೇ ನೀನು, ನಿನ್ನ ಭಕ್ತರನ್ನು ಕಾಯುವವನು, ಗೀತಾಚಾರ್ಯನು ನೀನು, ಗೀತಾಚಾರ್ಯನು ನೀನು, ನಮ್ಮ ಗೀತಗಳ ಮರೆಸುವವನು, ನಮ್ಮ ಗೀತಗಳ ಮರೆಸುವವನು, ಕರುಣಾ ಸಮುದ್ರನೇ ನೀನು, ನಿನ್ನ ಭಕ್ತರನ್ನು ಕಾಯುವವನು. ಎರಡು ಜೀವಗಳನ್ನು ಸೇರಿಸಿದವ ನೀನೇ, ದೂರವಾಗದಂತೆ ನಮ್ಮ ಬೆರೆಸುವವ ನೀನೇ, ಎರಡು ಜೀವಗಳನ್ನು ಸೇರಿಸಿದವ ನೀನೇ, ದೂರವಾಗದಂತೆ ನಮ್ಮ ಬೆರೆಸುವವ ನೀನೇ, ಆಪತ್ತನು ತಡೆಯುವವನು ನೀನೇ ಕೃಷ್ಣ, ಆನಂದ ಸಾಗರನು ನೀನೇ ಕೃಷ್ಣ, ನೀ ಭಕ್ತರೆಲ್ಲರನ್ನು ಕ್ಷೇಮದಿಂದಲಿಡುವೆ, ನೀ ಕಣ್ಣ ಸನ್ನೆಯಲ್ಲಿ ನಮ್ಮ ಸಲಹುತ್ತಿರುವೆ, ನೀ ಕಣ್ಣ ಸನ್ನೆಯಲ್ಲಿ ನಮ್ಮ ಸಲಹುತ್ತಿರುವೆ, ಕರುಣಾ ಸಮುದ್ರನೇ ನೀನು, ನಿನ್ನ ಭಕ್ತರನ್ನು ಕಾಯುವವನು. ಆದ್ರೆ ಅನ್ಕೊಳ್ದೇನೆ ಇಷ್ಟು ದೊಡ್ಡ ಗಲಾಟೆ ಆಯ್ತು. ಬಿಸ್ನೆಸ್ ಅಲ್ಲಿ ಎದುರೇಟ್ ಬೀಳೋದ್ರ ಜೊತೆಗೆ ಫಿಸಿಕಲ್ ಆಗು ಏಟ್ ತಿಂದು ಬಂದಿದ್ದಾನೆ ಅಖಿಲ್. ಇದನ್ನ ಮಾವ ಮತ್ತೆ ಯಾರೂ ಸುಮ್ನೆ ಬಿಡಲ್ಲ. ಈ ಗಲಾಟೆಗೆ ಕಾರಣ ಆಗಿರೋ ಪನ್ವರ್ ಸಿಂಗ್ಗೆ ನಮ್ ಕಂಪ್ನಿ ಡೀಟೇಲ್ಸ್ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾರೆ, ಸರ್ಚ್ ಮಾಡ್ತಾರೆ. ಈಗ ನಾನು ಫ್ಯಾಕ್ಟ್ರಿಗೆ ಹೋಗ್ತಿರೋದ್ರಿಂದ
ಅಕೌಂಟ್ಸ್ ನೋಡ್ತಿರೋದ್ರಿಂದ ಡೆಫಿನೆಟ್ ಆಗಿ ಇವರಿಗೆ ನನ್ ಮೇಲೆ ಡೌಟ್ ಬರುತ್ತೆ. ನಾನ್ ತುಂಬಾ ಇಂಟೆಲಿಜೆಂಟ್ ಆಗಿರೋದ್ರಿಂದ ಅವ್ರ ಕೈಯಲ್ಲಿ ಸಿಕ್ ಬೀಳ್ದೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ನೋ ಪ್ರಾಬ್ಲಮ್. ಹೌದು, ನಾನಿನ್ನೂ ಇಲ್ಲೇ ಇದ್ದೀನಲ್ಲ. ಅಖಿಲ್ ಬರೋವಾಗ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ವೇಟ್ ಮಾಡ್ಬೇಕಲ್ಲ. ಹಾಗಾಗಿ ನಮ್ಮ ಮೇಲೆ ನಿಮ್ಗೆ ಡೌಟ್ ಬರ್ಬೋದಲ್ವಾ? ಛೆ, ನಿನ್ಮೇಲ್ ಡೌಟ್ ಯಾಕೆ ಬರುತ್ತೆ ಐಶ್ವರ್ಯ? ಯಾವ್ದಕ್ಕಾದ್ರೂ ಬರ್ಬೋದು ಅತ್ತೆ. ಬಿಸ್ನೆಸ್ ವ್ಯವಹಾರದಲ್ಲಿ ಈ ತರ ಪರಿಸ್ಥಿತಿ ಬಂದಿದೆ ಅಂದ್ರೆ ಯಾರನ್ ಬೇಕಾದ್ರೂ ಅನುಮಾನಿಸ್ಬೋದಲ್ವಾ? ಅದೇನ್ ತಪ್ಪಲ್ವಲ್ಲ? ಕಂಪನಿ ಒಳ್ಳೇದಕ್ಕೋಸ್ಕರ ನಮ್ಮವರು ಬೇರೆಯವರು ಅಂತ ಭೇದ ನೋಡ್ದೆ ಬಂದಿರೋ ಅನುಮಾನನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಅತ್ತಿಗೆ ಹೇಳಿದ್ದು ಕರೆಕ್ಟ್ ಡ್ಯಾಡಿ. ಈ ತರ ವಿಷಯಗಳಲ್ಲಿ ಅನುಮಾನ ಇರಬಾರದು. ನಾವು ಅತ್ತಿಗೆನ ಅನುಮಾನಿಸಿದ್ರು ಅನುಮಾನಿಸದೇ ಇದ್ರುವೆ ಅನುಮಾನಿಸಿದ್ವೇನೋ ಅನ್ನೋ ಅನುಮಾನ ಅತ್ತಿಗೆಗಿರಬಾರದು. ಕರೆಕ್ಟ್ ಆಗಿ ಹೇಳ್ದೆ ಅಖಿಲ್. ತಗೋ ನನ್ ಫೋನಲ್ಲಿ ಕಲ್ಕತ್ತಾ ಅವ್ರಿಗೆ ಸಂಬಂಧಪಟ್ಟಿರೋ ಫೋನ್ ಲಾಗ್ಸ್ ಏನಾದ್ರೂ ಇದೆಯಾ ಅಂತ ನೋಡು. ನಾನ್ ಯಾರತ್ರ ಆದ್ರೂ ಮಾತಾಡಿದೀನಾ ಅಂತ ನೋಡು. ಏನ್ ಹಾಗೆ ನೋಡ್ತಿದ್ಯಾ? ಫೋನ್ ನೋಡು ಅಖಿಲ್. ಇದೆಯಾ? ಕಲ್ಕತ್ತಾ ನಂಬರ್ ಯಾವ್ದಾದ್ರೂ ಇದೆಯಾ? ಇಲ್ಲ. ಇಲ್ಲ ಅಂದ್ರೆ ನನ್ಗೆ ಕ್ಲೀನ್ ಚೀಟ್ ಸಿಗ್ದಾಗೆ ತಾನೆ? ಸಿಕ್ತ ಹಾಗೆ. ಹಾಗೆ ಈಗ ಶ್ಯಾಮಾಗೂ ಕೂಡ ಕ್ಲೀನ್ ಚೀಟ್ ಕೊಡಿ. ಹಾ, ಅಂದ್ರೆ ಅವಳು ಕೂಡ ಈಗೀಗ ಫ್ಯಾಕ್ಟ್ರಿ ವ್ಯವಹಾರ ನೋಡ್ಕೋತಿದ್ದಾಳಲ್ಲ. ಏನ್ ಐಶ್ವರ್ಯ, ಏನ್ ಹಾಗ್ ನೋಡ್ತಿದ್ಯಾ? ಏನತ್ತಿಗೆ, ಏನ್ ಹಾಗೆ ನೋಡ್ತಿದ್ದೀರಾ? ಹೇಳಿ ಅತ್ತಿಗೆ, ಏನ್ ವಿಷಯ ಹೇಳಿ. ಏನಿಲ್ಲ ಅಖಿಲ್, 033 ಕಲ್ಕತ್ತಾ ಕೋಡೆ ಅಲ್ವಾ? ಹೌದು. ಶ್ಯಾಮಾ ಫೋನಲ್ಲಿ ಕೋಲ್ಕತ್ತಾ ನಂಬರ್ ಇದೆಯಾ? ಇದು ಕಲ್ಕತ್ತಾ ನಂಬರೇ ಅನ್ಸ್ತಿದೆ. 1:10 PM ಕಾಲ್ ಇದೆ. ನೀನೇ ನೋಡು. ಕೋಲ್ಕತ್ತಾ ನಂಬರೇ ಅಲ್ವಾ ಅದು? ಹೌದು ಅತ್ತಿಗೆ, ಕೋಲ್ಕತ್ತಾ ನಂಬರ್. ಶ್ಯಾಮಾ, ಕಲ್ಕತ್ತಾ ಅಲ್ಲಿ ನಿಂಗೆ ಯಾರಾದ್ರೂ ರಿಲೇಷನ್ ಇದ್ದಾರಾ? ಇಲ್ಲ ಅಕ್ಕ, ಅಲ್ಲಿ ಯಾರೂ ಇಲ್ಲ. ಹಾಗಾದ್ರೆ ಕಲ್ಕತ್ತಾ ಅಲ್ಲಿರೋರ್ಗೆ ಯಾರಿಗೆ ಫೋನ್ ಮಾಡಿದ್ದೆ? ಅವ್ರ ಹತ್ರ ಏನ್ ಮಾತಾಡ್ದೆ? ನಾನ್ ಯಾರಿಗೂ ಫೋನ್ ಮಾಡಿಲ್ಲ ಅಕ್ಕ. ನಾನ್ ಯಾರ ಹತ್ರನೂ ಮಾತಾಡಿಲ್ಲ. ನೀನ್ ಯಾರಿಗೂ ಫೋನ್ ಮಾಡಿಲ್ಲ ಅಂದ್ರೆ ನಿನ್ ಫೋನಲ್ಲಿ ಆ ಕಲ್ಕತ್ತಾ ನಂಬರ್ ಯಾಕಿರುತ್ತೆ ಶ್ಯಾಮಾ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಕ್ಕ. ನಿನಗೂ ಅರ್ಥ ಆಗ್ತಿಲ್ವಾ? ಅತ್ತೆ, ನಿಮಗೇನಾದ್ರೂ ಅರ್ಥ ಆಗ್ತಿದ್ಯಾ?
ಶ್ಯಾಮಾ ಫೋನಲ್ಲಿ ಕಲ್ಕತ್ತಾ ನಂಬರ್ ಯಾಕಿದೆ ಅಂತ ನಿಮ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ. ಏನ್ ನಡೆದಿದೆ ಅನ್ನೋದು ಈಗೆಲ್ಲ ಅರ್ಥ ಆಗ್ತಿದೆ. ಶ್ಯಾಮಾ ಕಲ್ಕತ್ತಾದವ್ರಿಗೆ ಫೋನ್ ಮಾಡಿ ಮಾತಾಡಿ ನಮ್ಮ ಕಂಪ್ನಿ ಸೀಕ್ರೆಟ್ಸ್ನೆಲ್ಲ ಹೊರಗೆ ಹಾಕಿದ್ದಾಳೆ ಅನ್ನೋ ವಿಷಯ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ನಾನು ಕೂಡ ಏನೂ ಹೇಳಕ್ಕಾಗದಿರೋ ಪರಿಸ್ಥಿತಿ ಬಂತು. ಆದ್ರೆ ಯಾಕೆ ಹೀಗಾಯ್ತು? ಶ್ಯಾಮಾ ಫೋನಿಂದ ಕೋಲ್ಕತ್ತಾಗೆ ಫೋನ್ ಹೇಗೆ ಹೋಯ್ತು? ಯಾರು ಮಾಡಿರ್ಬೋದು? ಆ ಕಾಲ್ ಹೇಗೆ ಹೋಯ್ತೋ, ಯಾರು ಮಾಡಿದ್ರೋ ಆಮೇಲೆ ನಿಧಾನವಾಗಿ ನೋಡಬೇಕು. ಮೊದಲು ಶ್ಯಾಮಾ ಆ ಫೋನ್ ಕಾಲ್ ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕು. ಹಾಗೆ ಮಾಡೋ ತನಕ ಶ್ಯಾಮಾ ಮೇಲೆ ಬಂದಿರೋ ಅಪವಾದ ಹೋಗಲ್ಲ. ಆದರೆ ಹೇಗೆ ಮಾಡೋದು? ಶ್ಯಾಮಾ ನಿರಪರಾಧಿ ಅಂತ ಹೇಗೆ ಪ್ರೂವ್ ಮಾಡಲಿ? ಎಸ್, ಶ್ಯಾಮಾ ತಪ್ಪು ಮಾಡಿಲ್ಲ ಅಂತ ತೋರಿಸ್ಬೋದು. 100% ನಿರಪರಾಧಿ ಅಂತ ಪ್ರೂವ್ ಮಾಡ್ಬೋದು. ನಾನು ತೋರಿಸ್ತೀನಿ. ಇದೇನಿದು? ಶ್ಯಾಮಾ ಫೋನ್ ತೆಗಿತಾ ಇಲ್ವಲ್ಲ? ಸರಿ, ಮಮ್ಮಿಗೆ ಮಾಡ್ತೀನಿ. ಹಲೋ ಕಂದ, ಚೆನ್ನಾಗಿದೀಯಾ? ಹಾ, ಚೆನ್ನಾಗಿದ್ದೀನಿ ಮಮ್ಮಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದೀವಪ್ಪ. ಮೀಟಿಂಗ್ ಆಯ್ತಾ? ಇಲ್ಲ ಮಮ್ಮಿ, ಲಂಚ್ ಬ್ರೇಕ್. ಹೌದಾ? ಹೌದು ಮಮ್ಮಿ. ಮಮ್ಮಿ, ಶ್ಯಾಮಗ್ ಫೋನ್ ಮಾಡಿದ್ರೆ ನೋ ರಿಪ್ಲೈ ಬಂತು. ಅವಳೇನಾದ್ರೂ ಬ್ಯುಸಿಯಾಗಿದ್ದಾಳ? ಅವಳು ರೂಮಲ್ಲೇ ಇದ್ದಾಳೆ ಅನ್ಸತ್ತಪ್ಪ. ನೋಡ್ತೀನಿ ಇರು. ಹಾಂ, ಓಕೆ ಮಮ್ಮಿ. ಶ್ಯಾಮಾ, ಶ್ಯಾಮಾ, ಒಂದ್ ನಿಮಿಷ ಇರಪ್ಪ. ಶ್ಯಾಮಾ, ಶ್ಯಾಮಾ ಫೋನು ಚಾರ್ಜಿಂಗ್ ಅಲ್ಲಿ ಇದೆಯಪ್ಪ. ಅವಳು ರೂಮಲ್ಲಿ ಕೂಡ ಇಲ್ಲ. ಇರು, ಎಲ್ಲಿದ್ದಾಳೆ ಅಂತ ನೋಡ್ತೀನಿ. ಸರಿ ಮಮ್ಮಿ. ಶ್ಯಾಮಾ. ಹಾ ಅತ್ತೆ. ಶ್ಯಾಮಾ ಅತ್ತೆ, ನಾನು ನಿನಗೋಸ್ಕರ ನಿನ್ ರೂಮಿಗೆ ಹೋಗ್ ಬಂದೆ. ನೀನು ನಮ್ ರೂಮಿಂದ ಹೊರಗಡೆ ಬರ್ತಿದೀಯಲ್ಲ. ಮಾವ ಅವ್ರನ್ನ ಊಟಕ್ಕೆ ಅಂತ ಕರೆಯಕ್ ಹೋಗಿದ್ದೆ ಅತ್ತೆ. ತಗೊಮ್ಮ ಫೋನು. ನಿನ್ ಫೋನು ನೋ ರಿಪ್ಲೈ ಬರ್ತಿದೆ ಅಂತ ಅಖಿಲ್ ನನಗ್ ಫೋನ್ ಮಾಡಿದ್ದ. ಮಾತಾಡು. ಹಲೋ ರೀ. ಹೇಳಿ ಮೇಡಮ್, ತುಂಬಾ ಬ್ಯುಸಿಯಾಗಿರೋ ಹಾಗಿದೆ. ಹಾಗೇನಿಲ್ಲ ರೀ. ಊಟ ಆಯ್ತಾ ನಿಮ್ದು? ಇಲ್ಲ ಶ್ಯಾಮಾ, ಲಂಚ್ ಬ್ರೇಕ್ ತಗೊಂಡ್ವಿ. ಮೇಡಮ್ ಅವ್ರ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ. ಮೇಡಮ್ ಹತ್ರ ಮಾತಾಡ್ತಾ ಇದ್ರೆ ಹೊಟ್ಟೆ ತುಂಬಲ್ಲ ಸರ್. ಲಂಚ್ ಟೈಮಲ್ಲಿ ಮೊದಲು ಊಟ ಮಾಡ್ಬೇಕು. ಪರವಾಗಿಲ್ಲ ಶ್ಯಾಮಾ. ಇನ್ನೇನ್ ವಿಷಯ? ರೀ, 1:30 ಆಗಿದೆ. ನೀವ್ ಬೇಗ ಹೋಗಿ ಊಟ ಮಾಡಿ, ಮತ್ತೆ ಮೀಟಿಂಗ್ ಇದೆಯಲ್ಲ. ಓಕೆ ಶ್ಯಾಮಾ, ಬಾಯ್. ಬಾಯ್.